ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ ನಮಸ್ತೆ ಜಗಚ್ಚಿಂತ್ಯಮಾನಸ್ವರೂಪೇ ನಮಸ್ತೆ ಮಹಾಯೋಗಿನಿ ಜ್ಞಾನರೂಪೇ ನಮಸ್ತೆ ಸದಾನಂದ ನಂದಸ್ವರೂಪೇ ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ತಸ್ಯ ಭೀತಸ್ಯ ಬದ್ಧಸ್ಯ ಜಂತೋ ತ್ವಮೇಕಾ ಗತಿರ್ದೇವಿ ನಿಸ್ತಾರಧಾತ್ರಿ ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ ನಮಸ್ತೆ 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 ಮುಂದಿನ ತಯಾರಿ ದೇವಿಕಾ ಕಾಮತ್ ಅವರು ಮರುಳೇ ದೇವಿಯ ಮುಂದೆ ಎರಡು ಭಕ್ತಿ ಗೀತೆಗಳನ್ನು ಹೇಳುತ್ತಿದ್ದಾರೆ. ಗುರುವಿನ ಮಾಡೋ ಶ್ರೀ ಶಿವ
ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆಯುತ್ತಿರುವ ಕಾಳಿಕಾ ಪರಮೇಶ್ವರಿ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ನನಗೇನು ಈ ಅವಕಾಶವನ್ನು ಕೊಟ್ಟಿದ್ದೀರಿ, ಎಲ್ಲ ಕಮಿಟಿ ಸದಸ್ಯರಿಗೂ ನನ್ನ ಊರಿನವರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ನನ್ನ ಅಜ್ಜನವರಾದ ಗೋವಿಂದ್ ಶಾನ್ಭೋಗ್ರವರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ನನ್ನ ಜೊತೆ ಸಂವಾದಿನಿಯಲ್ಲಿ ನನ್ನ ಗುರುಗಳಾದ ರಾಜೇಂದ್ರ ಹೆಗಡೆ ಕೊಳಗೆಯವರಿದ್ದಾರೆ. ತಬಲಾ ಸಾಥಿದಾರರಾಗಿ ಅನಂತ್ ಭಟ್ ಹೆಗ್ಗಾರಳ್ಳಿಯವರಿದ್ದಾರೆ. ಇದು ನನ್ನ ಮೊದಲನೇ ಕಾರ್ಯಕ್ರಮ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಭೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ನಿನ್ನನು ನೆಲ್ಲ ನಂಬಿ ನಡೆವರು. ಅನುದಿನವೂ ಭಕ್ತರು ನಿನ್ನ ನಂಬಿ ನಡೆವರು. ಶರವು ಮಹಾಗಣಪತಿ. ಕಾಪಾಡು ಕರುನಾಡು ವಿಘ್ನನಾಶಕ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಶರವು ಮಹಾಗಣಪತಿ. ನಿತ್ಯವೂ ಎಡಬಿಡದೆ ನಾವು ವಂದಿಸೆ. ನಿತ್ಯವೂ ಎಡಬಿಡದೆ ನಾವು ವಂದಿಸೆ. ಸಕಲ ಇಷ್ಟಾರ್ಥವ ಪರಿಪಾಲಿಸೋ. ಸಕಲ ಇಷ್ಟಾರ್ಥವ ಪರಿಪಾಲಿಸೋ. ಸಕಲ ಇಷ್ಟಾರ್ಥವ ಪರಿಪಾಲಿಸೋ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಶರವು ಮಹಾಗಣಪತಿ.
कमलभवादि सुरवन्दितपदे कमले कमलालये कमले कमलालये कमलभवादि सुरवन्दितपदे कमलभवादि सुरवन्दितपदे
कमलभवादि सुर वन्दित पदे कमले कमलालये कमले 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 मरळि मरळिता पಡೆಯದ ಭಾಗ್ಯಕ್ಕೆ ಹೊರಳ್ ಹೊರಳತ್ತರೆ ದೊರಕೀತೆ ಹರಿ ನಿನ್ನೊಲುಮೆ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು ಅರಿತು ಸುಮ್ಮನಿರುವುದೇ ಲೇಸು ಮರಳಿ ಮರಳಿತ ಪಡೆಯದ ಭಾಗ್ಯಕ್ಕೆ ಮರಳಿ ಮರಳಿತ ಪಡೆಯದ ಭಾಗ್ಯಕ್ಕೆ ಹೊರಳ್ ಹೊರಳತ್ತರೆ ದೊರಕೀತೆ ಹರಿ ನಿನ್ನೊಲುಮೆ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಹುಟ್ಟೀತೆ ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಹುಟ್ಟೀತೆ ಕೆಟ್ಟ ಹಾವು ಕಚ್ಚಿದ ಗಾಯಕ್ಕೆ ಕೆಟ್ಟ ಹಾವು ಕಚ್ಚಿದ ಗಾಯಕ್ಕೆ ಹಳೆ ಬಟ್ಟೆಯ ಸುತ್ತಿದರೆ ಹೋದೀತೆ ಬಟ್ಟೆಯ ಸುತ್ತಿದರೆ ಹೋದೀತೆ ಹರಿ ನಿನ್ನೊಲುಮೆ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು ಅರಿತು ಸುಮ್ಮನಿರುವುದೇ ಲೇಸು ನೂರು ಬಾರಿಗೆ ನಿಜ ನಂಬಿಕೆ ಕೊಟ್ಟರೆ ನೂರು ಬಾರಿಗೆ ನಿಜ ನಂಬಿಕೆ ಕೊಟ್ಟರೆ ಚೋರನಿಗೆ ದಯ ಹುಟ್ಟೀತೆ ಊರು ಬಿಟ್ಟು ಪರ ಊರಿಗೆ ಹೋದರೆ ಊರು ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ ಪ್ರಾರಬ್ಧವು ಬೇರಾದೀತೆ ಹರಿ ನಿನ್ನೊಲುಮೆ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು ಅರಿತು ಸುಮ್ಮನಿರುವುದೇ ಲೇಸು ಎಣಿಸಿಕೊಂಡರೆ ಹಂಜಿಯನೂತರೆ
ಸುಮ್ಮನಿರುವುದೇ ಲೇಸು ಅರಿತು ಸುಮ್ಮನಿರುವುದೇ ಲೇಸು ಅರಿತು ಸುಮ್ಮನಿರುವುದೇ ಲೇಸು. ನನ್ನ ಹೆಸರು ದೇವಿಕಾ ಕಾಮತ್. ನಾನು ದೇವಿಯ ಸೇವೆ ಮಾಡಲು ಹೊನ್ನಾವರದಿಂದ ಬಂದಿದ್ದೇನೆ. ಈ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. अप्रमेय गणनाथ अमेय शीघ्र फलदात गजानना अप्रमेय गणनाथ अमेय शीघ्र फलदात गजानना सुप्रसिद्ध जय गजवदना सुप्रसिद्ध जय गजवदना सुप्रसाददि गजानना सुप्रसाददि गजानना 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 अप्रमेय गणनाथ अमेय शीघ्र फलदात गजानना मोदक प्रिय मुददात महोदर गन्धचन्दन लेपित सुन्दर मोदक प्रिय मुददात महोदर गन्धचन्दन लेपित सुन्दरा विद्या बुद्धि प्रदात निधीश्वर विद्या बुद्धि प्रदात निधीश्वर सिद्धि विनायक उदार गणेश्वर सिद्धि विनायक उदार गणेश्वर गजानना 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 गजान गजानना धैर्य शौर्य बल बुद्धि प्रदाता कृपा सिंधु सुख शांति दाता ज्ञानधृति तू रे धैर्य शौर्य बल बुद्धि प्रदाता कृपा सिंधु सुख शांति दाता ज्ञानधृति तू रे गणेशा विघ्नेशा सुराधीशा ओम अंबरधीश कृपा कर वरदा हेरंबा गजानना अंबरधीश कृपा कर वरदा हेरंबा गजानना साम शिव प्रिय गणपति सुमुख मंगल रूप गजानना साम शिव प्रिय गणपति सुमुख मंगल रूप गजानना लंबोदर विघ्नहरा पाशांकुशधर गजानना लंबोदर विघ्नहरा पाशांकुशधर गजानना अंबासुत वरदात श्री हरिदूता गजानना अंबासुत वरदात श्री हरिदूता गजानना 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 श्री हरिदूत गजानना 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 श्री हरिदूत गजानना श्री हरिदूत गजानना श्री हरिदूत गजानना ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ
ಭಾಗ್ಯದ ನಿಧಿಯೇ ಕರವೀರ ನಿವಾಸಿ ನಿಗಮ ವೇದ್ಯಳೆ ನೀನು ನಿಗಮ ವೇದ್ಯಳೆ ನೀನು ಗಮಧನಿ ಗಮಧನಿ ಸಾನಿ ನಿಗಮ ವೇದ್ಯಳೆ ನೀನು ನಿಗಮ ವೇದ್ಯಳೆ ನೀನು ಸಾನಿ ಧನಿ ಗರಿ ಸಾನಿ ರೇ ಸಾನಿ ಧನಿ ನಿ 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 ದ ಪ ಮ ಗ ಮ ಧನಿ ಸ ಧನಿ ಸ ನಿಗಮ ವೇದ್ಯಳೆ ನೀನು ನಿಗಮ ವೇದ್ಯಳೆ ನೀನು ನಿನ್ನ ಪೊಗಳಲಾರೆನು ನಾನು ನಿನ್ನ ಪೊಗಳಲಾರೆನು ನಾನು ಮಗನ ಪರಾಧವ ಹಿಡಿದೆನಿಸದೆನಿ ಮಗನ ಪರಾಧವ ಹಿಡಿದೆನಿಸದೆನಿ ಲಘು ಬಗೆಯಿಂದಲಿ ಪನ್ನಗವೇಣಿ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಕಡೆಗೂ ನಮ್ಮ ನಿವಾಸ ಒಡೆಯಾನಂತಾದ್ರಿಶ ಕಡೆಗೂ ನಮ್ಮ ನಿವಾಸ ಒಡೆಯಾನಂತಾದ್ರಿಶ ಒಡೆಯನಿದ್ದಲ್ಲಿಗೆ ಮಡದಿ ಬರುವಳು ಒಡೆಯನಿದ್ದಲ್ಲಿಗೆ ಮಡದಿ ಬರುವಳು ರೂಢಿಗುಚಿತವಿದು 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 ನಡಿ ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ತೋರು ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಕರವೀರ ನಿವಾಸಿನಿ ಸಿರಿಯೇ ಕರವೀರ ನಿವಾಸಿನಿ ಸಿರಿಯೇ ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಭಿಮಾನವು ನಿನ್ನದುವೆನಗೇನೋ ಮಾನಭಿಮಾನವು ನಿನ್ನದುವೆನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನು ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಕ್ಕಸ ಸುರನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ರಕ್ಕಸ ಸುದನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ಉಕ್ಕಿ ಬರುವ ಕರ್ಮ ಮಾಡಿದ ಜಾಮೇಳ ಉಕ್ಕಿ ಬರುವ ಕರ್ಮ ಮಾಡಿದ ಜಾಮೇಳ ನಿನ್ನ ಕನ ಮಗನೇನೋ ಓ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಕರಿರಾಜ ಕರಿಸಿದನೇ ದ್ರೌಪದಿ ದೇವಿ ಬರೆದೊಳೆ ಕಳುಹಿದಳೆ ಕರಿರಾಜ ಕರಿಸಿದನೇ ದ್ರೌಪದಿ ದೇವಿ ಬರೆದೊಳೆ ಕಳುಹಿದಳೆ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ ನಾನೇನ ಮಾಡಿದೆನೋ ರಂಗಯ್ಯ
ರಂಗ ನೀಯನ್ನ ಕಾಯಬೇಕು. ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಸರ್ಪಶಯನ ಶ್ರೀ ಪುರಂದರ ವಿಠಲ, ಸರ್ಪಶಯನ ಶ್ರೀ ಪುರಂದರ ವಿಠಲ, ಅಪ್ರಮೇಯ ಕಾಯೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನೀಯನ್ನ ಕಾಯಬೇಕು. ನೀಯನ್ನ ಕಾಯಬೇಕು. ತೋರು ಪ್ರಸನ್ನ ರಕ್ಷಕ ಬೇಗ ಬಾರೋ. ಸನ್ನುತ ಸನ್ಮಾರ್ಗ ತೋರು ಪ್ರಸನ್ನ ರಕ್ಷಕ ಬೇಗ ಬಾರೋ. ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋಧಾರ ಜಗದೋಧಾರ, ಬಾಬಾ ಜಗದೋಧಾರ. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ವೆಂಕಟಾಚಲ ವಿಹಾರ, ಬಾಬಾನೇಕವತಾರ ಧೀರ ಶೂರ, ಬಾಬಾನೇಕವತಾರ ಧೀರ ಶೂರ, ಬಾಬಾ ಜಗದೋಧಾರ ಜಗದೋಧಾರ, ಬಾಬಾ ಜಗದೋಧಾರ. ದಕ್ಷ ಕಮಲಾಕ್ಷ ರಾಕ್ಷಸ ಕೂಲ ಶಿಕ್ಷ, ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ. ದಕ್ಷ ಕಮಲಾಕ್ಷ ರಾಕ್ಷಸ ಕೂಲ ಶಿಕ್ಷ, ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ. ಪಕ್ಷಿ ವಾಹನ ಪೂರ್ಣ ಲಕ್ಷಣ ಸರ್ವೇಶ, ಮೋಕ್ಷದಾಯಕ ಪಾಂಡವ ಪಕ್ಷ. ಅಕ್ಷಯವಂತ ಸೂಕ್ಷ್ಮಾಂಬರಧರ ಧ್ಯಕ್ಷ ಪ್ರತ್ಯಕ್ಷದ ದೈವ, ಅಕ್ಷತ ನಾರೀರ ತಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ. ಬಾಬಾ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋಧಾರ ಜಗದೋಧಾರ, ಬಾಬಾ ಜಗದೋಧಾರ. ಬಂಗಾರ ರಥದೋಳು ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ. ಬಂಗಾರ ರಥದೋಳು ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ. ಭಂಗ ನರಸಿಂಗ ಅಂಗಜ ಜನಕ ಶಾರಂಗ ರಥಾಂಗ ಪಾಣಿ. ಸಂಗ ನಿಸಂಗಮ ತಂಗ ವಿಹಂಗ ಪ್ಲವಂಗ ನಾಯಕ ಪರಿಪಾಲ, ಸಂಗೀತ ಲೋಲ ಗೋಪಾಂಗನೆಯರ ಅಂತರಂಗ ಸಂತಾಪ ವಿದೂರ. ಬಾಬಾ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋಧಾರ ಜಗದೋಧಾರ, ಬಾಬಾ ಜಗದೋಧಾರ. ಹತ್ತಾವತಾರದ ಹರಿಯೇ ಘನ ಸಿರಿಯೇ, ನಾನು ಮತ್ತೊಬ್ಬರನು ಹೀಗೆ ಕರೆ. ಹತ್ತಾವತಾರದ ಹರಿಯೇ ಘನ ಸಿರಿಯೇ, ನಾನು ಮತ್ತೊಬ್ಬರನು ಹೀಗೆ ಕರೆ. ಭೃತ್ಯರ ಸಂಗ ಢೋಡ್ಯಾಡುವ ದೊರೆಯೇ, ಎನ್ನತ್ತಿಲಿಯಾಡುವ ಮರಿಯೇ. ಚಿತ್ತದೊಲಪ ನಮ ವಿಜಲ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ. ಅತಿತ್ತ ಹೋಗದೆ ಇತ್ತ ಬರಯ್ಯ ನತ್ತಿಲಿ ವೆಂಕಟ ದೊರೆ. ಬಾಬಾ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋಧಾರ ಜಗದೋಧಾರ, ಬಾಬಾ ಜಗದೋಧಾರ.
बाबा वेङ्कटाचलविहार बाबा वेङ्कटाचलविहार बाबानेकवतार धीरशूर बाबानेकवतार धीरशूर बाबा जगदोधार जगदोधार बाबा जगदोधार बाबा जगदोधार बाबा जगदोधार स्वाहा ओम विज्ञानं च स्वाहा ओम मनश्च स्वाहा ओम शक्वरेश्च स्वाहा ओम दर्शश्च स्वाहा ओम पूर्णमासश्च स्वाहा ओम बृहच्च स्वाहा ओम रथंतरं च स्वाहा ओम प्रजापतिर्दिगानिन्द्राय विष्णुः ओम इन्मात्मनो मिन्दाभूतग्निस्तत्पुनराः जातवेदाविचर्षणि स्वाहा ओम पुनरग्निश्चक्षुरधात् पुनरिन्द्रो बृहस्पतिर्भवता नामधिपतिः समावत्तस्मिन् ब्रह्मण्यस्मिन् क्षत्रे स्यां प्रोधायामस्मिन् कर्मण्य स्याम् अधिपतिः समावत्तस्मिन् ब्रह्मण्यस्मिन् क्षत्रे स्यां प्रोधायाम्
वर्तिने च तृप्तकेशाय च नमः सहस्राक्षाय च शतधन्वने च नमो गिरीशाय च शिविविष्टाय च नमो वेणुत्तमाय च श्रीमते च नमो अधिराय च नमः शीघ्रियाय च शीघ्राय च नमः पूर्णाय च वस्वन्याय च नमः स्रोतस्याय च देव्याय च नमो ज्येष्ठाय च कनिष्ठाय च नमः पूर्वजाय च वरजाय च नमो मध्यमाय च प्रगल्भाय च नमो माशुष्यस्यां पुरोधायामस्मिन् कर्मण्यस्यां देवहूत्यागस्वाहा माशुष्यस्यां पुरोधायामस्मिन् कर्मण्यस्यां देवहूत्यागस्वाहा ॐ स्यां पुरोधायामस्मिन् कर्मण्यस्यां देवहूत्यागस्वाहा ॐ त्वष्टारूपाणामधिपतिस्मन्नस्मिन् क्षत्रे स्यामाशुष्यस्यां देवहूत्याम् उपस्पृश्य ॐ मृताशा कृतधामाग्निर्गन्धर्वस्यैदं ब्रह्मक्षत्रै स्वाहा ॐ तस्य परिचगाप्सरसा आयुवद इदं ब्रह्मक्षत्रं पातु तस्मै स्वाहा ॐ पातु तस्मै स्वाहा ॐ तस्य दक्षिणा अप्सरसस्त्वारावता इदं ब्रह्मक्षत्रं पातु तापः स्वाहा ॐ धोरेः त्रिगन्धर्वस्यैदं ब्रह्मक्षत्रं पातु तस्मै स्वाहा ॐ चारुः कर्णकाशे कामोगन्धर्वस्यैदं ब्रह्मक्षत्रं पातु तस्मै स्वाहा शिष्णैर्यदन्तग्रमाभयम् अग्रवादस्मादेव सह गार्हपत्यः प्रबन्धको ಕಲಿಯುಗದ ಕಮನೀಯ ಮೂರುತಿ ಬ್ರಹ್ಮ ಕಲಶೋತ್ಸವದಿ ಶೋಭಿತ ಶಕ್ತಿ ಅಮ್ಮ ಜಗದಂಬ ಶ್ರೀ ಕಾಳಿಕಾಂಬ ನಿನಗಿದೋ ಹೃದಯ ಭಕ್ತಿಯ ಸಂಸ್ತುತಿ ನಿನಗಿದೋ ಹೃದಯ ಭಕ್ತಿಯ ಸಂಸ್ತುತಿ ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ ಶರಣು ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ ಧರ್ಮದೊಡತಿ ಮಾತೆಯೇ ಮಂಗಳಪುರದ ಶಕ್ತಿ ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ ಧರ್ಮದೊಡತಿ ಮಾತೆಯೇ ಮಂಗಳಪುರದ ಶಕ್ತಿ ವಿಶ್ವಕರ್ಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ವಿಶ್ವಕರ್ಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ನಿತ್ಯ ಕರ್ಮದೊಡನೆ ಮಾಡು ಶುದ್ಧ ಭಕ್ತಿಯ ಸತ್ಯ ಧರ್ಮದಿಂದ ಸವೆಸು ಬಾಳದಾರಿಯ ಕರುಣಿಸುವಳು ಇಹದಿ ಶಾಶ್ವತದ ಕೀರ್ತಿಯ ಹರದಿ ಹರಿಸಿ ಸುರಿಸುವಳು ವರದ ವರ್ಷಧಾರೆಯ ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ ಪೂಜೆ ಅರ್ಪಣೆ ಮಾಡಿ ಕುಂಕುಮಾರ್ಚನೆ ಕಾಳಿಕಾಂಬೆ ಗರ್ಪಣೆ ಹೂವಿನ ಸೇವೆ ಅರ್ಚನೆ ರಂಗ ಪೂಜೆ ಅರ್ಪಣೆ ಮಾಡಿ ಕುಂಕುಮಾರ್ಚನೆ ಕಾಳಿಕಾಂಬೆ
ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರಶಿವ ಶ್ರೀ ಕ್ಷೇತ್ರ ನಾಯಕ. ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರಶಿವ ಶ್ರೀ ಕ್ಷೇತ್ರ ನಾಯಕ. ಗುರುಮಠದಲ್ಲಿ ಗುರು ವಿಶ್ವಕರ್ಮ ಸಮ್ಮುಖ, ವೀರಭದ್ರ ಕ್ಷೇತ್ರದಲ್ಲಿ ಭದ್ರ ರಕ್ಷಕ, ನವಗ್ರಹ ಸ್ಥಿತ ನಾಗ ಸಂತಾನಕಾರಕ, ಭವದಿ ಬುಗುಡ ಪರಿಹರಿಸಲು ಸರ್ವಶಕ್ತಿ ಸಮ್ಮುಖ. ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ, ನಿಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ, ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ, ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ. ಕಾಳಿಕಾಂಬೆ ಗರ್ಪಣೆ ಹೂವಿನ ಸೇವೆ ಅರ್ಚನೆ, ರಂಗ ಪೂಜೆ ಅರ್ಪಣೆ ಮಾಡಿ ಕುಂಕುಮಾರ್ಚನೆ, ಕಾಳಿಕಾಂಬೆ ಗರ್ಪಣೆ. ರಂಗ ಪೂಜೆ ಹೂವ ಪೂಜೆ ನಿನಗೆ ಅರ್ಪಣೆ, ಮಾಂಗಲ್ಯದಾಯಕಿಗೆ ಕುಂಕುಮಾರ್ಚನೆ. ರಂಗ ಪೂಜೆ ಹೂವ ಪೂಜೆ ನಿನಗೆ ಅರ್ಪಣೆ, ಮಾಂಗಲ್ಯದಾಯಕಿಗೆ ಕುಂಕುಮಾರ್ಚನೆ. ಬಿಲ್ವ ಪತ್ರೆ ಮುದದಿಂದ ಶಿವ ಸಮರ್ಪಣೆ, ನಾಗ ಸುಬ್ರಹ್ಮಣ್ಯನಿಗೆ ತನು ಸಮರ್ಪಣೆ. ವಿಘ್ನಗಳ ಭಗ್ನಗೊಳಿಸೆ ಗಣಯಾಗವನೇ, ಪಡೆದು ಭಕ್ತ ಕೋಟಿಗೊಲಿವ ದಿವ್ಯ ಶಕ್ತಿಯೇ. ಅಮ್ಮ ಕಾಳಿಕಾಂಬೆ, ಅಮ್ಮ ಕಾಳಿಕಾಂಬೆ, ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ, ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ, ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ. ಶರಣು ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ, ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ, ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನುಮನ. ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ, ಧರ್ಮದೊಡತಿ ಮಾತೆಯೇ, ಮಂಗಳಪುರದ ಶಕ್ತಿ, ಹೂವಿನ ಸೇವೆ ಅರ್ಚನೆ, ರಂಗ ಪೂಜೆ ಅರ್ಪಣೆ ಮಾಡಿ ಕುಂಕುಮಾರ್ಚನೆ, ಕಾಳಿಕಾಂಬೆ ಗರ್ಪಣೆ. पंचमे प्रसवश्च मे प्रियश्च मे प्रसिद्धिश्च मे धीरिश्च मे कृतश्च मे स्वरश्च मे श्लोकश्च मे श्रावश्च मे सुदिश्च मे ज्योतिश्च मे सुभश्च मे प्राणश्च मे पानश्च मे ज्ञानश्च मे सुश्च मे चित्तञ्च माधीतञ्च मे वाक्च मे मनश्च मे चक्षुश्च मे श्रोत्रञ्च मे दक्षुश्च मे बलञ्च म ओजश्च मे सहश्च म आयुश्च मे जरा च म आत्मा च मे तनुश्च मे शर्म च मे सौमनसश्च मे भद्रञ्च मे श्रेयश्च मे वस्यश्च मे यशश्च मे भगश्च मे द्रविणञ्च मे यन्ता च मे धर्ता च मे क्षेमश्च मे धृतिश्च मे विश्वञ्च मे महश्च मे संविच्च मे ज्ञात्रञ्च मे सोश्च मे प्रसोश्च मे सीरञ्च मे लयश्च मरुतञ्च मे मृतञ्च मे यक्ष दीर्घायत्वञ्च मे नमित्रञ्च मे भयञ्च मे सुखञ्च मे शयनञ्च मे स्थानश्च मे शुक्लश्च मे बन्धे च म आग्रहणश्च मे वैश्वदेवश्च मे ध्रुवश्च मे वैश्वानरश्च मरुतग्रहाश्च मे दिग्राह्याश्च महेन्द्राग्नश्च मे वैश्वदेवश्च मे ध्रुवश्चेयाश्च मे माहेन्द्रश्च म आदित्यश्च मे सादित्रश्च मे सारस्वतश्च मे आगिर्यज्ञेन कल्पतां प्राणो यज्ञेन कल्पताम् अपानो यज्ञेन कल्पतां ज्ञानो यज्ञेन कल्पतां चक्षुर्यज्ञेन कल्पतां श्रोत्रं यज्ञेन कल्पतां मनो
अष्टा विष्णुः प्रजया सकुम्रराणो यजमानाय द्रविणम् दधातु समिन्द्रणो मनसा नेशिगोभिः समम् सूर्यभिर्मघवम् सर्गस्वस्य संब्रह्मणा देवकृतैङ्गिरस्ति संदेवानागुम् सुभक्त्या यज्ञयानाम् संवत्य सापयसा सन्तनोभिरगन्महिमनसा सगुम् शिवेन अष्टानो अत्र वरिवः कृणोत्तरमाष्टतनुवो यत्विलिष्टम् यदद्यत्वा प्रयति यज्ञे अस्मिन्नग्ने होतारमवृणीमहेह रुधगया रुधहुताशमिष्ठाः प्रजानन यज्ञमुपयातिम् गच्छस्वायालिम् गच्छस्व हैषते यज्ञो यज्ञपते सहसो देव देवेषु यज्ञज्ञ स्वाहा वाते स्वाहा वाते यस्वा अयं प्रविनाम व्रतानि विदुषा देवा अविदुष्टरासः अग्निस्तद्विश्वमा प्रणाति विद्वान् येभिर्देवानुं ऋतुभिः कल्पयां विदुषां व्रतानि प्रविनाम व्रतानि विदुषां प्रविनामेति प्रविरासः देवा अविदुष्टरासा विदुष्टरासा देवा देवा अविदुष्टरासः अविदुष्टरास इत्यविदुः तेभिर्नो अद्य पथिभिः सुगेभिरक्षा च नो अधि च देव ब्रूहि नमोऽग्नये पृथिवीक्षिते लोहि यजमानाय देहि नमो वायवेऽन्तरिक्षक्षिते लोकस्पते लोकमस्मै यजमानाय देहि नमः सूर्याय दुरीक्षिते लोकस्पते लोकमस्मै यजमानाय देहि पूर्णफलं समर्पयामः अन्नपाने च सर्वदा ततो मे श्रियमावः लोमशां पशुभिः सह स्वाहा पूर्णं ददाति मधव्यो समयो भोक्तितो आविषत्पशन्तोकाय तनुवे योनः भवति शतोयुः आयुष्येवेन्द्रिये एते आशीर्वादाः प्रातराशीर्वादा भवन्तु ಚರಣದ ಪಾದ ಕಮಲಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನಿಟ್ಟು ವೈದಿಕ ಎಲ್ಲರಿಗೂ ಕೂಡ ಸಾರೆ ಈ ಸ್ಥಳದಲ್ಲಿ ಸುತ್ತ ಯಾಗಶಾಲೆಗೂ ಕೂಡ ನಮಸ್ಕರಿಸುತ್ತಾ ಇಲ್ಲಿಯವರೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ವೈದಿಕ ವರಿಷ್ಠರು ಅತ್ಯಂತ ಪ್ರಮುಖವಾಗಿ ಎಲ್ಲರೂ ಸೇರಿ ಬಹಳ ಶ್ರದ್ಧಾ ಭಕ್ತಿಯಿಂದ ಅವರ ಜ್ಞಾನವನ್ನು ಉಪಯೋಗಿಸಿ ತಾಯಿಯನ್ನ ಪುನರ್ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಮಾಡಿ ತಾಯಿಯನ್ನ ಮತ್ತೆ 500-600 ವರ್ಷಗಳ ನಂತರ ನಮಗೆ ಸಿಕ್ಕುವಂತಹ ಈ ಯೋಗದಲ್ಲಿ ವೈದಿಕ ಪರಂಪರೆಯಿಂದ ಬರೆದಂತಹ ಈ ಪರಂಪರೆ, ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಯಾವುದೇ ಒಂದು ಸಣ್ಣ ಲೋಪದೋಷಗಳು ಆಗದೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಕಾಳಿಕಾಂಬ ದೇವಿಯ ಆಡಳಿತ ಮಂಡಳಿಯ ಪರವಾಗಿ, ಸಮಸ್ತ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸ್ತೇವೆ. ಯಾಕಂದ್ರೆ ನಮಗೆ ನಡೆದಂತಹ ಈ ಕಾರ್ಯಕ್ರಮ ನಮಗೂ ಹೊಸದು, ಆದ್ರೆ ಅವರು ಇಂಥ ಹಳೆಯ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆಯನ್ನ ಮಾಡಿ ಗೊತ್ತಿರುವಂತವರು, ಅವರು ಹೇಳಿದಂತಹ ಎಲ್ಲ ವಿಧಿವಿಧಾನಗಳನ್ನ ಯಾವ ಯಥಾವತ್ತಾಗಿ ಮಾಡಿದ್ದೇವೆ. ತಾಯಿ ಕಾಳಿಕಾ ಭವಾನಿಯನ್ನು ನಿಮ್ಮೆಲ್ಲವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪ್ರಪ್ರಥಮವಾಗಿ ಹಾರೈಸಿದ್ದೇವೆ. ಒಂದು ಊರಿನಲ್ಲಿ ದೇವಸ್ಥಾನ ಜೀರ್ಣವಾದಂತಹ ಸನ್ನಿವೇಶದಲ್ಲಿ ಗೃಹಂ ಮಹೇಶಸ್ಯ ವಿಜೀರ್ಯತೆ ಯದಾ ಎನ್ನುವುದಾಗಿ ಆಗಮಶಾಸ್ತ್ರ ಅಪ್ಪಣೆಗೊಳಿಸುತ್ತದೆ. ಯಾವುದೇ ಒಂದು ಈಶ್ವರ ದೇವಸ್ಥಾನ, ಅಮ್ಮನವರ ದೇವಸ್ಥಾನ ಅದು ಹಾಳಾಗಲಿಕ್ಕೆ ಬಂತದೆ ಅಂತಾದರೆ ಅದರ ಜೀರ್ಣೋದ್ಧಾರ ಮಾಡದೇ ಇದ್ದರೆ
ಏನಾಗ್ತದೆ, ಆ ಊರಿನವರು ಎಷ್ಟೇ ಪುಣ್ಯಾತ್ಮರಾದರೂ ಕೂಡ ಆ ಪುಣ್ಯದ ಫಲವನ್ನು ಅನುಭವಿಸುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಹೇಳ್ತಾರೆ. ಹಾಗಾದ್ರೆ ಜೀರ್ಣೋದ್ಧಾರ ಮಾಡಿದ್ರ ಫಲವೇನು? ಊರಿನಲ್ಲಿ ಹೊಸ ದೇವಸ್ಥಾನ ಕಟ್ಟಿದ್ರೆ ಹೆಚ್ಚಿಗೆ ಪುಣ್ಯವೋ, ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರೆ ಹೆಚ್ಚಿಗೆ ಪುಣ್ಯವೋ ಎನ್ನುವುದು ನಮ್ಮಲ್ಲೆಲ್ಲ ಹೇಗೆ ಚರ್ಚೆ ಆಗ್ತಾ ಇರ್ತದೆಯೋ ಹಾಗೆ ದೇವಲೋಕದಲ್ಲೂ ಒಮ್ಮೆ ಚರ್ಚೆ ಆಗ್ತಂತೆ. ಆ ಚರ್ಚೆ ಆದಂತಹ ಸನ್ನಿವೇಶದಲ್ಲಿ ಸ್ವಯಂ ವಿಧಾತ ತುಲಯಾಂಚಕಾರ ಲಕ್ಷಣ ಸಂಹಿತೆಯ ಮಾತು. ಸ್ವತಃ ಬ್ರಹ್ಮದೇವರೇ ತಗಡೆಯನ್ನು ಹಿಡಿದು ತೂಗಿದ್ರು. ಆವಾಗ ಒಂದು ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ 100 ಹೊಸ ದೇವಸ್ಥಾನ ಮಾಡಿದ ಪುಣ್ಯ ಬರುತ್ತದೆ ಎನ್ನುವುದನ್ನು ಕಂಡು, ಆದ್ದರಿಂದ ಈ 100 ದೇವಸ್ಥಾನ ಇರುವ ಈ ಶಿರಳಗಿ, ಕೊಳಗಿ ಅಥವಾ ಈ ನಿಮ್ಮ ಏನು ಈ 6-7 ಗ್ರಾಮಗಳಿದ್ದಾವಲ್ಲ, ಇಲ್ಲೆಲ್ಲ ಸೇರಿದ್ರೆ 100 ದೇವಸ್ಥಾನ ಇರ್ಬೋದು. ಆ 100 ದೇವಸ್ಥಾನ ಇದ್ದ ಈ ಗ್ರಾಮದಲ್ಲಿ ಇಂತಹ ಒಂದು ಭವ್ಯ ಮಂದಿರವನ್ನು ನೀವು ಜೀರ್ಣೋದ್ಧಾರ ಮಾಡಿದ್ರಿ ಅಂದ್ರೆ 100 ಕಾಳಿ ದೇವಸ್ಥಾನ ಮಾಡಿದ ಪುಣ್ಯ ನಿಮ್ಮೆಲ್ಲವರಿಗೆ ಲಭ್ಯ ಆಯಿತು ಎನ್ನುವುದಾಗಿ ನಾವು ವೈದಿಕರು ಘಂಟಾಘೋಷವಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ಹಾಗೆ ಕಾಳಿಕಾ ಭವಾನಿಯ ವಿಶೇಷ ಏನು? ದೇವಸ್ಥಾನ ಜೀರ್ಣೋದ್ಧಾರ ಆದ್ರೆ ಏನಾಗಬೇಕು, ದೇವಸ್ಥಾನದಿಂದ ನಮಗೇನಾಗ್ತದೆ ಅಂತಂದ್ರೆ, ಈ ಜಗನ್ ಮಾತೆ ಇರ್ಬೋದು, ಜಗತ್ತಿನ ತಂದೆ ಇರ್ಬೋದು ದೇವರು, ಅವರು ಇವತ್ತಿನ ಆಧುನಿಕ ಭಾಷೆಯಲ್ಲಿ ಹೇಳುವುದಾದ್ರೆ ನಾವು ಆಧುನಿಕ ಭಾಷೆಯಲ್ಲೇ ಇದನ್ನ ಹೇಳಬೇಕು, ಇಲ್ಲದ್ರೆ ಎಲ್ಲ ಮಕ್ಕಳಿಗೆಲ್ಲ ಗೊತ್ತಾಗುವುದಿಲ್ಲ. ನಮ್ಮೆಲ್ಲವರನ್ನ ಅವರ ಸನ್ನಿಧಾನದಿಂದ ಇಲ್ಲಿಗೆ ನಮಗೆ ಕಳಿಸಿದ್ರು. ಆದ್ರಿಂದ ನಾವೆಲ್ಲ ಮಕ್ಕಳು, ಅವಳು ತಾಯಿ. ತಾಯಿಗೆ ಮಕ್ಕಳ ಹಂಬಲ ಯಾವಾಗಲೂ ಆಗ್ತಾನೆ ಇರ್ತದೆ. ನಮಗೆಲ್ಲ ಬೆಂಗಳೂರಲ್ಲೋ ವಿದೇಶದಲ್ಲೋ ಇದ್ದ ಮಕ್ಕಳ ಹಂಬಲ ಹೇಗಾಗಿ ನಾವು ಅವ್ರ ನಂಬರಿಗೆಲ್ಲ ಡಯಲ್ ಮಾಡ್ತೇವೆ. ಆಗ ನಮಗೆ 2 ಉತ್ತರ ಬರ್ತದೆ. ಅವರು ಈಗ ಆಫೀಸ್ನಲ್ಲಿ ಇದ್ದೇನೆ, ಈಗ ಬ್ಯುಸಿ ಆಗಿದ್ದೇನೆ, ಕಡೆ ಮಾಡ್ತೇನೆ ಎನ್ನುವ ಮೆಸೇಜ್ ಹಾಕ್ತಾರೆ. ಇಲ್ಲದೆ ಇದ್ರೆ ಅವರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಎನ್ನುವ ಉತ್ತರ ಬರ್ತದೆ. ಈ ಕಾಳಿಕಾ ಭವಾನಿಯು ಕೂಡ ಇಷ್ಟು ದಿವಸದವರೆಗೆ ಏನಾಗಿತ್ತು ಅಂದರೆ, ಈ ಟವರೇ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಮಧ್ಯದಲ್ಲಿ. ಟವರ್ ಹಾಳಾದಂತಹ ಕಾಲದಲ್ಲಿ ಅವಳು ಮಾಡುವಂತಹ ಆ ಒಂದು ಸಂದೇಶ ನಮ್ಮವರಿಗೆ ಬಂದು ಮುಟ್ತಾ ಇರಲಿಲ್ಲ. ಈಗ ಕಾಳಿಕಾ ಭವಾನಿಯ ಟವರನ್ನು ನಾವು ಸರಿ ಮಾಡಿಬಿಟ್ಟಿದ್ದೇವೆ. ಆದರೆ ಆ ಕಾಳಿಕಾ ಭವಾನಿ ನಮ್ಮೆಲ್ಲರಿಗೂ ಕೂಡ ಮಾತನಾಡಲಿಕ್ಕೆ ಅವಳು ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ನಮ್ಮಿಂದ ಏನಾಗ್ತಾ ಇದೆ ಅಂತಂದರೆ, ಇವರೆಲ್ಲವರು ಬ್ಯಾಟ್ರಿ ಸ್ವಲ್ಪ ಡೆಡ್ ಆಗ್ಲಿಕ್ಕೆ ಬಂದಿದೆ, ಯಾರ ಬ್ಯಾಟ್ರಿ ಚಾರ್ಜಿಗೆ ಹಾಕ್ತಾ ಇಲ್ಲ ಇವರು ಮೊಬೈಲ್ ಏನು ಈ ಸೆಟ್ ಇದೆಯಲ್ಲ ಇದನ್ನು ಚಾರ್ಜಿಗೆ ಹಾಕುವುದಿಲ್ಲ. ಹಾಗಾಗಿ ಅದು ನಿಮ್ಮ ಸಂದೇಶದಲ್ಲಿ ಹೋಗಿ ಮುಟ್ಟುವುದಿಲ್ಲ ಎನ್ನುವುದಾಗಿ ಕಾಳಿಕಾ ಭವಾನಿ ತಿರುಗುತ್ತರ ಹೋಗ್ತಾರೆ. ಚಾರ್ಜ್ ಹಾಕುವುದು ಅಂದ್ರೆ ಏನು? ಇಂತಹ ಒಂದು ದೇವಸ್ಥಾನದ ವ್ಯಾಪ್ತಿ ಪ್ರದೇಶದ ಒಳಗೆ ಮೊದಲು ಬರಬೇಕು. ದೇವಸ್ಥಾನಕ್ಕೆ ನಾವೆಲ್ಲ ಮೊದಲು ಬರಬೇಕು. ಹಾಗೆ ಮನೆಯಲ್ಲಿ ದಿವಸ ಬೆಳಗ್ಗೆ ಸಂಜೆ ಏನು ಭಜನೆ ಮಾಡುವುದು, ಸ್ತೋತ್ರ ಮಾಡುವುದು, ದೇವ್ರ ನೆನಪು ಮಾಡುವುದು ಇದೆಯಲ್ಲ, ಅದು ಮೊಬೈಲ್ ಚಾರ್ಜ್ ಹಾಕುವಂಗೆ ದಿವಸಾನು ಮಾಡಬೇಕು. ವರ್ಷಕ್ಕೆ 1 ಸಾರಿ ನಾವು ಎಷ್ಟೇ ವಿಜೃಂಭಣೆ ದೇವ ಕಾರ್ಯ ಮಾಡಿದರೂ ಕೂಡ ಅದು ವರ್ಷಕ್ಕೆ 1 ಸಲ ಮೊಬೈಲ್ ಸ್ವಿಚ್ ಆನ್ ಮಾಡಿದರೆ ಹೇಗೆ ಅದು ಬ್ಯಾಟ್ರಿ ಡೆಡ್ ಆಗ್ಲಿಕ್ಕೆ ಬಂದ್ಬಿಡ್ತದೆಯೋ, ಹಾಗೆ ವರ್ಷಕ್ಕೆ 1 ಸಲ ದೇವ ಕಾರ್ಯ ಮಾಡುವವರ ಎಲ್ಲ ಬ್ಯಾಟ್ರಿಯು ಡೆಡ್ ಆಗಿಬಿಡ್ತದೆ. ಆ ದಿವಸ ಡೆಡ್ ಆಗದೆ ಇರಬೇಕು ಅಂದ್ರೆ ದಿವಸಾನು ಈ ಸಂಧ್ಯಾ ವಂದನೆಗೆ ಅಧಿಕಾರ ಇದ್ದವರು ಸಂಧ್ಯಾ ವಂದನೆ ಮಾಡಬೇಕು. ಸ್ತೋತ್ರ ಜಪಗಳನ್ನು ಮಾಡುವವರು ಅದನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಆ ಶರ್ಟು ಒಳಕೊಳ್ಳುತ್ತದೆ. ಹಾಗಾಗಿ ಕಾಳಿಕಾ ಭವಾನಿಗೆ ಇನ್ನು ಪ್ರಥಮ ವಾರ್ಷಿಕೋತ್ಸವ ಆಗುವ ವೇಳೆಗೆ ನಮಗೆಲ್ಲರಿಗೂ ಕಾಳಿಕಾ ಭವಾನಿಯ ಕರೆ ಬಂದಿದೆ ಅಂತ ಆಗಬೇಕು. ಅದು ಬರಲಿಲ್ಲ ಅಂತಾದ್ರೆ ನಮ್ಮ ಸೆಟ್ಟಿನ ಪ್ರಾಬ್ಲಮ್ಮೇ ಬಿಟ್ಟರೆ ಟವರಿನ ಪ್ರಾಬ್ಲಮ್ ಅಲ್ಲ. ಟವರ್ ಸರಿ ಮಾಡಿಬಿಟ್ಟಿದ್ದೇವೆ. ಯಾಕೆಂದರೆ ಟವರನ್ನು ಸರಿ ಮಾಡುವಲ್ಲಿ ಹಿರಿಯರಾದಂತಹ ಶ್ರೀನಿವಾಸ್ ಭಟ್ರು ಇಲ್ಲಿಯವರೆಗೆ ಬಂದು ಇತ್ತೀಚಿನ ದಿವಸದಲ್ಲಿ ಅವರು ಈ ಒಂದು 10 ವರ್ಷದ ಇತ್ತೀಚೆಗೆ ಮಂಜುಗುಣಿ ದೇವರನ್ನು ಬಿಟ್ಟರೆ ಉಳಿದ ಯಾವ ದೇವರ ಪೂಜೆಯನ್ನು ಮಾಡಿದವರಲ್ಲ. ಈ ಒಂದು ದಿವಸದಲ್ಲಿ, ನಿನ್ನೆಯ ದಿವಸದಲ್ಲಿ ಮಂಜುಗುಡಿಯಿಂದ ಇಲ್ಲಿಗೆ ಬಂದು ಸಾಕ್ಷಾತ್ ಹರಿಸೋದರಿಯಾದಂತಹ ಕಾಳಿಯನ್ನ ಪ್ರಾಣ ಪ್ರತಿಷ್ಠೆ ಮಾಡುವುದರ ಮುಖಾಂತರವಾಗಿ ನೇತ್ರೋನ್ಮೇಲನವನ್ನು ಮಾಡಿ ತುಂಬ ಶಕ್ತಿಯನ್ನು ಅದರಲ್ಲಿ ತುಂಬಿದ್ದಾರೆ. ಅದೇ ಸನ್ನಿವೇಶದಲ್ಲಿಯೇ ಸ್ವಲ್ಪ ಹೊತ್ತಿನಲ್ಲಿ ಆಗಮಿಸಿದಂತಹ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಕೂಡ ಒಳಗೆ ಹೋದಾಗ ಹೇಳಿದ್ರು, ತುಂಬ ಸಾನ್ನಿಧ್ಯ ತುಂಬ ಚೆನ್ನಾಗಿ ಬಂದಿದೆ ಬಿಟ್ರೆ ಒಳ್ಳೆಯದಾಗಿದೆ, ಇದು ಉಳಿದ ಜಾಗದಂತೆ ಅಲ್ಲ ಎನ್ನುವ ಮಾತನ್ನು ಹೇಳಿದರು ಹಿರಿಯರು. ಆದ್ದರಿಂದ ನಾವು ಅಷ್ಟು ಜವಾಬ್ದಾರಿಯುತವಾಗಿ ಆ ಸೇವೆಯನ್ನು ನಿಮ್ಮ ಪರವಾಗಿ ನೆರವೇರಿಸಿದ್ದೇವೆ ಎನ್ನುವುದಕ್ಕಿಂತ ಆ ತಾಯಿ ನಮ್ಮನ್ನು ನಿಮ್ಮನ್ನು ಎಲ್ಲವರನ್ನು ಉಪಯೋಗಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡಿಸಿಕೊಂಡಿದ್ದಾಳೆ. ಆದ್ದರಿಂದ ಆ ತಾಯಿಯ ಅನುಗ್ರಹ ನಿಮಗೆಲ್ಲವರಿಗೂ ಚೆನ್ನಾಗಿ ಉಂಟಾಗಲಿ. ಒಬ್ಬರು ಸ್ವಲ್ಪ ಜಾಸ್ತಿ ಸೇವೆ ಮಾಡಿರ್ಬೋದು, ಒಬ್ಬರು ಕಡಿಮೆ ಸೇವೆ ಮಾಡಿರ್ಬೋದು, ಅದು ಮುಖ್ಯ ಅಲ್ಲ. ಆದರೆ ದೇವಸ್ಥಾನ ಮಾಡಿದ ಮೇಲೆ ಕೆಲವಷ್ಟನ್ನು ನೆನಪಿಟ್ಟುಕೊಳ್ಬೇಕು. ದೇವಸ್ಥಾನಕ್ಕೆ ಕಟ್ಟಿದ್ರೆ ಮುಗಿಯಲಿಲ್ಲ, ಅಷ್ಟಬಂಧ ಮಾಡಿದರೆ ಮುಗಿಯಲಿಲ್ಲ. ನಿತ್ಯವೂ ಭಕ್ತರು ಇಲ್ಲಿಗೆ ಬರಬೇಕು.
ಭಕ್ತರು ಬಂದು ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗದೇ ಇರುವ ಹಾಗೆ ತಮ್ಮ ಭಕ್ತಿಯ ಪ್ರದರ್ಶನವನ್ನು ಮಾಡಬೇಕು. ದೇವಸ್ಥಾನದಲ್ಲಿ ಅನೇಕ ನಿಯಮಾದಿಗಳನ್ನು ಇಟ್ಕೊಂಡಿರಬೇಕು. ಶುಕ್ರವಾರ ದಿವಸ ಇಂತಹ ವಿಶೇಷ ಪೂಜೆ ಮಾಡುವುದು, ಅಮಾವಾಸ್ಯೆ ದಿವಸ ಇಂತಹ ವಿಶೇಷ ಪೂಜೆ ಮಾಡುವುದು, ಸಂಕಷ್ಟಿ ದಿವಸ ಇಂತಹ ಪೂಜೆ ಮಾಡುವುದು, ಅದನ್ನೆಲ್ಲ ನಾವು ಹಿರಿಯರನ್ನು ಕೇಳಿ ಇನ್ನೊಂದು ದಿವಸ ಸರಿಯಾದ ನಿಯಮವನ್ನು ದೇವಸ್ಥಾನದಲ್ಲಿ ಬರೆದು ಹಾಕೋಣ. ಆ ರೀತಿಯಾದಂತಹ ಕ್ರಮದಿಂದ ದೇವಸ್ಥಾನವನ್ನು ಮುನ್ನಡೆಸಬೇಕು. ಮತ್ತು ಪ್ರತಿ ವಾರ್ಷಿಕವಾಗಿ ವಿಶೇಷವಾದಂತಹ ಶರನ್ನವರಾತ್ರಿ ಪರ್ವಕಾಲದಲ್ಲೆಲ್ಲ ದೇವರ ವಿಶೇಷ ಪೂಜೆ ನಡೆಯಬೇಕು. ಹೇಗೆ ನಡೆಯಬೇಕು ಎನ್ನುವುದನ್ನು ಮುಂದೆ ಆಲೋಚನೆ ಮಾಡೋದಕ್ಕೆಲ್ಲ ಒಂದು ನಿಯಮ ಮಾಡೋಣ. ಮತ್ತು ಹೆಚ್ಚಿನ ಭಕ್ತರು ನಮ್ಮ ಮನೆಯಿಂದಲೂ ವರ್ಷಕ್ಕೊಮ್ಮೆ ಆದರೂ ದೇವರಿಗೆ ಉಡಿಯೋ, ಕುಂಕುಮಾರ್ಚನೆಯೋ, ಚಂಡಿಕಾ ಪಾಠವೋ, ಚಂಡಿ ಹೋಮೋ, ದುರ್ಗಾ ಶಾಂತಿಯೋ ಏನಾದರೂ ಒಂದು ಕಾರ್ಯಕ್ರಮವನ್ನು ನಮ್ಮ ಸಲುವಾಗಿ ನಮ್ಮ ದೇವಸ್ಥಾನ ಎನ್ನುವ ಭಾವವನ್ನು ಇಟ್ಕೊಂಡು ಇಲ್ಲಿ ಬರಬೇಕು, ಅಲ್ಲಿ ಮಾಡಬೇಕು. ಆಗ ಈ ದೇವಸ್ಥಾನದ ಅಭಿವೃದ್ಧಿಯೂ ಆಗ್ತದೆ, ಸ್ವಾಭಾವಿಕವಾಗಿ ಎಲ್ಲ ಜನರಿಗೆ ಸಂಪರ್ಕಕ್ಕೂ ಕಾರಣವಾಗ್ತದೆ. ಹಾಗೆ ತಾಯಿ ಆ ಸೇವೆಯನ್ನು ಸ್ವೀಕರಿಸಿ ನಿಮ್ಮೆಲ್ಲವರಿಗೆ ಅನುಗ್ರಹಿಸಲಿ ಎನ್ನುವ ಮಾತನ್ನು ಹೇಳ್ತಾ ಈಗ ದೇವಸ್ಥಾನದಲ್ಲಿ ಮಂಗಳಾರತಿಗಾಗಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಮಂಗಳಾರತಿಯ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದಲ್ಲಿ ಇವತ್ತಿನ ಕಾರ್ಯಕ್ರಮ ಮಂಗಲವನ್ನು ಕಾಣುತ್ತದೆ. ಹರ ನಮಃ ಪಾರ್ವತೀಪತಯೇ. ಸ್ವಲ್ಪ ಹಿಂದೆ महामंगलनीराजनं समर्पयामि। ओम राजाधिराजाय प्रसख्य सायिने ओम यद्वाकुलं जयचेतनाय राष्ट्रे देवानां निशसादमन्त्रा चदस्रवोर्जन्दुहे प्रयामोसे ओसिनस्य परमञ्जगाना देवे उमाचवजनेन्द्र देवा नाम विश्वोका विश्वोपदनीश्वरः ಇದೆ. ನೀವು ಕಮಿಟಿ ಅವೆಲ್ಲ ಹೇಳ್ಬಿಡಿ. ಎಲ್ಲರೂ ಭಕ್ತರು ಆರಾಧಕಾನಾಂ ಪರಿಪಾಲಕಾನಾಂ ಯತೀಂದ್ರ ಯೋಗೀಂದ್ರ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಕುಲಸ್ಯ ನಮ್ಮನ್ನೆಲ್ಲ ಕಾಪಾಡಲಿ ಎನ್ನುವುದಾಗಿ ಎಲ್ಲ ಭಕ್ತರು ಸೇರಿ ಆ ಕಾಳಿಯನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಇದೆ ಇವ್ರು ಹೇಳಿದ್ದನ್ನೇ ಒಂದ್ಸಲ ಹೇಳ್ಬಿಡಿ. ಅಲ್ಲ ಕಾಳಿ ಕಾಳಿ ಹೇಳ್ಕೊಡ್ತಾರೆ. काली काली महाकाली काली काली महाकाली भद्रकाली कपालिनी भद्रकाली कपालिनी कुलंच कुलधर्मंच ಕುಲಂಚ ಕುಲಧರ್ಮಂಚ मांचपालय रक्षमा मांचपालय रक्षमा सर्वमंगल मांगल्ये सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी प्रसादान् देहि प्रसाद ಈಗ ನೀವಾಗಿ ಹಸ್ತೋತ್ಸವ ಆಗ್ತದೆ.